ನಾವು ಗದಗ ಮಾರ್ಕೆಟ್ಗೆ ಸಹ ಮಾರ್ಲಿಕ್ಕೆ ಹೋದರೆ ಒಂದು 2 ಕೆ ಜಿಗೆ 2 ರೂಪಾಯಿ 3 ರೂಪಾಯಿ ಸಹ ಯಾರು ಜನ ಕೇಳ್ತಾ ಇಲ್ಲ. ಇಂಥ ಪರಿಸ್ಥಿತಿ ಒಳಗೆ ರೈತರು ಏನು ಮಾಡ್ಬೇಕಂತ ಅರ್ಥ ಆಗ್ತಾಯಿಲ್ಲ. ಬೇರೆ ದೇಶಕ್ಕೆ ಅಲ್ಲ ಸರ್, ಇಲ್ಲಿ ಲೋಕಲ್ ಸಹ ಹೋಗ್ತಾ ಇಲ್ಲ ಸರ್. ಇದು ಯಾರು ತೊಗೊಳ್ತಾ ಇಲ್ಲ. ಎಕ್ಸ್ಪೋರ್ಟ್ ಮಾಡೋಕೆ ಆಗ್ತಿಲ್ಲ ಅಂತೇಳಿ ವ್ಯಾಪಾರಸ್ಥರು ಬರದಾರದಂಥ ಪರಿಸ್ಥಿತಿ ಆಚರಿಸಿದೆ. ಈಗ ಅಕಾಲಿಕ ಮಳೆಯಿಂದ ಆಳಿಕಲ್ಲು ಬಿದ್ದು ಅವು ಹಣ್ಣಿನ ಗುಣಮಟ್ಟ ಕೆಟ್ಟೈತೆ ಅಂತೇಳಿ ನಾವು ಮಾರ್ಕೆಟಿಂಗ್ ಮಾಡೋಕೆ ತೊಗೊಂಡು ಹೋದರೂ ಯಾರು ಹಣ್ಣು ತೊಗೊಳ್ಳಾರ್ದಂಥ ಪರಿಸ್ಥಿತಿ ಆಗೈತೆ ಸರ್. ಸ್ಟಾಕ್ ಮಾಡಿದ್ರು ಈಗ ತೊಗೊಂಡು ಹೋಗಿದ್ದು ಖರ್ಚು ಸಹಿತ ಬರಲಾರ್ದಂಥ ಪರಿಸ್ಥಿತಿ ಆಗೈತೆ ಸರ್. 6 ಎಕರೆ ಹಾಕಿದ್ದೀವಿ ಸರ್ ಈಗ ಜಮೀನೊಳಗೆ. ಈಗ 1 ಎಕರೆಗೆ ಏನಿಲ್ಲ ಅಂದರೂ 1,10,000ರಿಂದ 1,20,000 ರೂಪಾಯಿ ಖರ್ಚಾಗೈತೆ ಸರ್. ಅಧಿಕಾರಿಗಳು ಬಂದಿದ್ದರು ಸರ್, ಈಗ ನೋಡಿ ಅವರು ಸಹ ನೋಡಿದ್ದಾರೆ. ನೋಡಿ ಏನಾದರೂ ಒಂದು ಅನುಕೂಲ ಪರಿಹಾರ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಈಗ ಸುಮಾರು ಒಂದು 50ರಿಂದ 60 ಟನ್ ಇದೆ ಸರ್ ನಮ್ಮದು. ಇಲ್ಲಿ ಟೋಟಲಾಗಿ 6 ಎಕರೆ ಜಮೀನೊಳಗೆ ನಾವು ಕಲ್ಲಂಗಡಿ ಬೆಳೆ ಬೆಳೆದಿದ್ದೀವಿ ಸರ್. ಒಂದು ಕೈಗೆಲ್ಲ ಪೂರ್ತಿ ಬೆಳೆ ಬೆಳೆದು ಕೈಗೆ ಮಾಲ್ ಬರುವಂಥ ಟೈಮ್ನಲ್ಲಿ ಸ್ವಲ್ಪ ಯುದ್ಧದ ಭೀತಿಯಿಂದಾಗಿ ವ್ಯಾಪಾರಸ್ಥರು ಎಕ್ಸ್ಪೋರ್ಟ್ ಮಾಡೋಕೆ ಆಗ್ತಿಲ್ಲ ಅಂಥೇಳಿ ವ್ಯಾಪಾರಸ್ಥರು ಬರದಾರದಂಥ ಪರಿಸ್ಥಿತಿ ಆಚರಿಸಿದೆ. ಈಗ ನಾವು ಲೋಕಲ್ ಮಾರ್ಕೆಟಿಂಗ್ ಮಾಡ್ಬೇಕಂಥೇಳಿ ನಾವೆಲ್ಲ ಇಲ್ಲಿ ಸ್ಟಾಕ್ ಮಾಡಿಕೊಂಡ್ರೂ ಸಹಿತ ಈಗ ಅಕಾಲಿಕ ಮಳೆಯಿಂದ ಆಳಿಕಲ್ಲು ಬಿದ್ದು ಅವು ಹಣ್ಣಿನ ಗುಣಮಟ್ಟ ಕೆಟ್ಟೈತೆ ಅಂಥೇಳಿ ನಾವು ಮಾರ್ಕೆಟಿಂಗ್ ಮಾಡೋಕೆ ತೊಗೊಂಡು ಹೋದರೂ ಯಾರು ಹಣ್ಣು ತೊಗೊಳ್ಳಾರ್ದಂಥ ಪರಿಸ್ಥಿತಿ ಆಗೈತೆ ಸರ್. ಈಗ ಪೂರ್ಣ ನಾಶ ಆದಂಗೆ ಸರ್. ಈಗ 50ರಿಂದ 60 ಟನ್ ಮಾಲ್ ಸರ್. ನಾವು ಅಟ್ಲೀಸ್ಟ್ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಮಾರ್ಕೆಟಿಂಗ್ ಮಾಡ್ಬೇಕಂತೇಳಿ ಸ್ಟಾಕ್ ಮಾಡಿದ್ರು ಈಗ ತೊಗೊಂಡು ಹೋಗಿದ್ದು ಖರ್ಚು ಸಹಿತ ಬರಲಾರ್ದಂಥ ಪರಿಸ್ಥಿತಿ ಆಗೈತೆ ಸರ್. ವ್ಯಾಪಾರ 2 ರೂಪಾಯಿ 3 ರೂಪಾಯಿನೂ ಯಾರು ಕೇಳಾಗ್ತಾ ಇಲ್ಲ ಸರ್. 6 ಎಕರೆ ಹಾಕಿದ್ದೀವಿ ಸರ್ ಈಗ ಜಮೀನೊಳಗೆ. ಈಗ 1 ಎಕರೆಗೆ ಏನಿಲ್ಲ ಅಂದರೂ 1,10,000ರಿಂದ 1,20,000 ರೂಪಾಯಿ ಖರ್ಚಾಗೈತೆ ಸರ್. ಇವಾಗ ಅಧಿಕಾರಿಗಳು ಬಂದಿದ್ದಾರೆ ಸರ್. ಈಗ ಹ್ಞೂ ಸರ್, ಅವರು ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಈಗ ಸರ್ಕಲ್ಲರು ಈಗ ಉಮ್ಮಾಗಡಿ ಇವರು ತಲಾಟ್ಯಾರು ನೋಡ್ರಿ ಬಂದಿದ್ದಾರೆ. ಸರ್ಕಾರಲಿಂತ್ರ ಈಗ ನಮ್ಮಂಥ ಯುವಕರು ಹಿಂಗೆ ಅಗ್ರಿಕಲ್ಚರ್ನ ಮುಂದುವರಿಬೇಕು ಅಂತಂದ್ರೆ ಸ್ವಲ್ಪ ಹಿಂಗೆ ಹಾನಿ ಆದಾಗ ಸರ್ಕಾರಲಿಂತ್ರ ನೆರವು ಬಯಸ್ತೇವೆ ಸರ್. ಈಗ 6 ಗಂಟೆಯಿಂದ ಸಾಯಂಕಾಲದವರೆಗೆ ಕೆಲಸ ಮಾಡಿ ಇಷ್ಟು ಬೆಳೆ ಬೆಳೆದು 2 ತಿಂಗಳು ಕಷ್ಟಪಟ್ಟಿದ್ದರಿಂದ ಇವಾಗ ಮಳೆ ಹಾನಿಯಾಗಿ ಬೆಳೆ ಮಾರ್ಲಿಕ್ಕೆ ಹೋದರೂ ಸಹ ನಮಗೆ ಯಾವುದು ಬೆಳೆ ರೇಟ್ ಸಿಗ್ತಾ ಇಲ್ಲ. ಮತ್ತು ಇಲ್ಲಿ ಎಕ್ಸ್ಪೋರ್ಟ್ ಆಗುವಂಥ ಮಾಲು ಇವತ್ತು ರೈತನಿಗೆ ಇಷ್ಟು ಹಾಳಾಗೈತೆ ರೀ. ನಾವು ಗದಗ ಮಾರ್ಕೆಟ್ಗೆ ಸಹ ಮಾರ್ಲಿಕ್ಕೆ ಹೋದರೆ ಒಂದು 2 ಕೆ ಜಿಗೆ 2 ರೂಪಾಯಿ 3 ರೂಪಾಯಿ ಸಹ ಯಾರು ಜನ ಕೇಳ್ತಾ ಇಲ್ಲ. ಇಂಥ ಪರಿಸ್ಥಿತಿ ಒಳಗೆ ರೈತರು ಏನು ಮಾಡ್ಬೇಕಂತ ಅರ್ಥ ಆಗ್ತಿಲ್ಲ. ಈಗ ಆಣೆಕಲ್ಲು ಮಳೆ ಬಂದು ಎಲ್ಲ ಹಾಳಾಗಿ ಹೋಗೈತೆ ರೀ ಸರ. ಬೇರೆ ದೇಶಕ್ಕೆ ಅಲ್ಲ ಸರ್, ಇಲ್ಲಿ ಲೋಕಲ್ ಸಹ ಹೋಗ್ತಾ ಇಲ್ಲ ಸರ್. ಇದು ಯಾರು ತೊಗೊಳ್ತಾ ಇಲ್ಲ. ಆ ಥರ ಪರಿಸ್ಥಿತಿ ಬಂದಿದೆ ಸರ್ ಈಗ ರೈತರಿಗೆ. ಅಧಿಕಾರಿಗಳು ಬಂದಿದ್ದರು ಸರ್. ಈಗ ನೋಡಿ ಅವರು ಸಹ ನೋಡಿದ್ದಾರೆ. ನೋಡಿ ಏನಾದರೂ ಒಂದು ಅನುಕೂಲ ಪರಿಹಾರ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಈಗ ನೋಡ್ಬೇಕು ಸರ್, ಈಗ ಸರ್ಕಾರ ಏನು ರೈತರಿಗೆ ಒಂದು ಅನುಕೂಲ ಮಾಡುತ್ತೆ ಅಂತ ಮುಂದೆ ನೋಡ್ಬೇಕು ಸರ್. ಈಗ ಸುಮಾರು ಒಂದು 50ರಿಂದ 60 ಟನ್ ಇದೆ ಸರ್ ನಮ್ಮದು ಈಗ ಕಲ್ಲಂಗಡಿ.